ಕುಶಾಲನಗರದಲ್ಲಿ ಭಾರಿ ಹೈಡ್ರಾಮಾ ಸದ್ಯಕ್ಕೆ ಆಗ್ತಾ ಇರೋದ್ರ ದೃಶ್ಯ ಕೂಡ ನಿಮಗೆ ನಾವು ತೋರಿಸ್ತಾ ಹೋಗ್ತೀವಿ. ಹೇಗೆ ಬಿಜೆಪಿ ಕಾರ್ಯಕರ್ತರು ನಾಯಕರು ವಿನಯ್ ಸಾವಿಗೆ ನ್ಯಾಯವನ್ನ ಕೋರಿ ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು. ಈ ವೇಳೆ ಅವರನ್ನ ತಡೆಯೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಭಾರಿ ಹೈಡ್ರಾಮಾ ನಡೆದಿದೆ. ಅಲ್ಲಿ ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು, ಬಟ್ ಅದಕ್ಕೆ ಪೊಲೀಸರು ತಡೆ ಒಡ್ಡಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ವಿಜೇಂದ್ರ ಮತ್ತು ಪ್ರತಾಪ್ ಸಿಂಹ ಹಾಗೂ ಯದುವೀರ್ ಒಡೆಯರ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಕುಶಾಲನಗರ ತಾಲೂಕು ಆಸ್ಪತ್ರೆ ಹತ್ರನೇ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವೇಳೆ ಸರ್ಕಾರದ ವಿರುದ್ಧ ಘೋಷಣೆಗಳು ಮತ್ತು ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ಎಲ್ಲ ವಿಪರೀತ ಹಂತಕ್ಕೆ ಹೋಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಎರಡು ವಾಹನಗಳಲ್ಲಿ ಬಿಜೆಪಿ ನಾಯಕರನ್ನ ತುಂಬುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಒಂದು ವಾಹನದಲ್ಲಿ ಪ್ರತಾಪ್ ಸಿಂಹ ಯದುವೀರ್ ಒಡೆಯರ್ ಇದ್ರೆ, ಇನ್ನೊಂದು ವಾಹನದಲ್ಲಿ ವಿಜೇಂದ್ರ ಅವರು ಕೂಡ ಇದ್ದಾರೆ. ಕಾರ್ಯಕರ್ತರು ಈಗಲೂ ಕೂಡ ಪ್ರತಿರೋಧವನ್ನ ತೋರಿಸ್ತಾ ಇದ್ದಾರೆ. ವಶಕ್ಕೆ ಹೋಗೋದಕ್ಕೆ ಒಪ್ತಾ ಇಲ್ಲ ಕಾರ್ಯಕರ್ತರು. ಹೀಗಾಗಿ ಕೆಲವ್ರನ್ನೆಲ್ಲ ಒತ್ತಾಯ ಪೂರ್ವಕವಾಗಿ ಪೊಲೀಸರು ಕರ್ಕೊಂಡು ಹಿಡಿದು ಒಬ್ರೊಬ್ಬರನ್ನೇ ಒಳಗೆ ಹಾಕಬೇಕಾದ್ರೆ ಕೂಡ ಗುಂಡಾ ಸರ್ಕಾರದ ವಿರುದ್ಧ ನಮ್ಮ ಧಿಕ್ಕಾರ ಅಂತೆಲ್ಲ ಘೋಷವಾಕ್ಯಗಳನ್ನ ಮೊಳಗಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಿಜೆಪಿ ನಾಯಕ BY ವಿಜೇಂದ್ರ ಕೂಡ ಗರಂ ಆಗಿದ್ದಾರೆ. ಸರ್ಕಾರ ಹಾಗೂ ಪೊಲೀಸರ ನಡೆಗೆ ಸಂಬಂಧಪಟ್ಟಂತೆ ಡಿವೈಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಪ್ರತಿರೋಧವನ್ನು ತೋರಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಒಂದು ಸ್ವಲ್ಪ ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಅಲ್ಲೇ ಸ್ಥಳದಿಂದಲೇ ಅವ್ರನ್ನ ವಶಕ್ಕೆ ಪಡೆದು ದೂರ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟಲ್ಲಿ ಬಹಳ ದೊಡ್ಡ ಚಾಲೆಂಜ್ ಪೊಲೀಸರಿಗಿತ್ತು. ಮತ್ತೆ ಪೊಲೀಸರ ನಡೆಯ ಬಗ್ಗೆ ಅಲ್ಲೇ ಅನುಮಾನಗಳಿತ್ತು. ಆರಂಭಿಕ ಹಂತದಲ್ಲೇ ತನಿಖೆಯನ್ನ ಹಳ್ಳ ಹಿಡಿಸೋದಕ್ಕೆ ಮುಂದಾಗ್ತಾ ಇದ್ದಾರಾ, ಇಷ್ಟೊಂದು ನಾವು ಡಿಮ್ಯಾಂಡ್ ಇಡ್ತಾ ಇದ್ರು ಕೂಡ ಯಾಕಾಗಿ ಅವರು ದೂರನ್ನ ಆಧರಿಸಿ FIR ಅನ್ನ ಹಾಕ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಎರಡು ಡಿಮ್ಯಾಂಡ್ ಅನ್ನ ಬಿಜೆಪಿ ನಾಯಕರು ಇಟ್ಕೊಂಡಿದ್ದಾರೆ. ಒಂದು ಮಂತರ್ಗೌಡ ಮತ್ತು ಶಾಸಕ ಪೊನ್ನಣ್ಣ ಅವರ ಹೆಸರನ್ನ ಸೇರಿಸೋದು, ಜೊತೆಗೆ CBIಗೆ ಈ ಪ್ರಕರಣವನ್ನ ಕೊಡಬೇಕು ಅಂತ. ಕುಶಾಲನಗರದಲ್ಲಿ ಭಾರಿ ದೊಡ್ಡ ಹಂಗಾಮ ಆಗ್ತಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಬಿಜೆಪಿಯ ಕಾರ್ಯಕರ್ತ ವಿನಯ್ ಸೋಮಯ್ಯ ಅವರ ಸಾವಿಗೆ ನ್ಯಾಯವನ್ನ ಬಯಸಿ ಇವತ್ತು ಬೀದಿಗಿಳಿದಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಇದಿನ್ನೂ ದೊಡ್ಡ ಸಂಖ್ಯೆಯಲ್ಲಿ ಇಳಿತಾರ ಏನ್ ಕತೆ ಅನ್ನೋದು ಗೊತ್ತಿಲ್ಲ. ಆಲ್ರೆಡಿ ಅಲ್ಲಿ ಪ್ರತಿಭಟನೆಯ ಸ್ಥಳದಲ್ಲಿದ್ದವ್ರನ್ನೆಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಟ್ ಬೇರೆ ಬೇರೆ ಊರಿನಿಂದ ಕೂಡ ಕಾರ್ಯಕರ್ತರು ಬರ್ತಾ ಇದ್ದಾರೆ ಕೊಡಗಿಗೆ ಅಂತ ಹೇಳಲಾಗ್ತಾ ಇತ್ತು. ಅವ್ರನ್ನೆಲ್ಲ ತಡೆಯುವಂತಹ ಪ್ರಯತ್ನ ಆಗಿದೆಯಾ ಅಥವಾ ಇಷ್ಟಕ್ಕೆ ಸೀಮಿತ ಆಗುತ್ತಾ ಹೋರಾಟ ನೋಡ್ಬೇಕಾಗತ್ತೆ. ನಿನ್ನೆಯಿಂದ ಕೂಡ ದೊಡ್ಡ ದೊಡ್ಡ ನಾಯಕರು ಕೊಡಗಿಗೆ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು BY ವಿಜೇಂದ್ರ, ಯದುವೀರ್ ಒಡೆಯರ್, ಪ್ರತಾಪ್ ಸಿಂಹ, ಹಾಲಿ ಸಂಸದರು, ಮಾಜಿ ಸಂಸದರು, ಬಿಜೆಪಿಯ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಅಗ್ರೆಸಿವ್ ಆಗಿ ಹೋರಾಟಕ್ಕೆ ಮುಂದಾಗ್ತಾ ಇದ್ದ ಹಾಗೆ ಅವರನ್ನ ವಶಕ್ಕೆ ಪಡೆಯಲಾಗಿದೆ.
ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ಸದ್ಯಕ್ಕೆ ಸ್ಪಾಟ್ ಅಲ್ಲಿ ಹೇಗಿದೆ ಪರಿಸ್ಥಿತಿ? ಈಗಲೂ ಪ್ರತಿಭಟನೆ ಏನಾದರೂ ಕಂಡು ಬರ್ತಾ ಇದೆಯಾ ಅಥವಾ ಅದನ್ನ ಹತ್ತಿಕ್ಕೋ ಕೆಲಸ ಆಗಿದೆಯಾ ಅಲ್ಲಿ? ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜೊತೆಗೆ ಮೈಸೂರಿನ ಸಂಸದರಾಗಿರುವಂತಹ ಯದುವೀರ್ ಅವರು, ಜೊತೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಾಜಿ ಶಾಸಕರಾಗಿರುವಂತಹ ಬೋಪಯ್ಯ ಸೇರಿದಂತೆ ಎಲ್ಲಾ ಪ್ರಮುಖವಾದಂತಹ ಮುಖಂಡರು, ಜೊತೆಗೆ ನೂರಾರು ಜನ ಕಾರ್ಯಕರ್ತರು ಎಲ್ಲರನ್ನು ಕೂಡ ಈಗ ಪೊಲೀಸರು ಬಂಧಿಸಿದ್ದಾರೆ. ಏಕಾಏಕಿಯಾಗಿ ಪ್ರತಿಭಟನಾಕಾರರು ಪೊಲೀಸ್ ಠಾಣೆಯ ನುಗ್ಗುವಂತಹ ಯತ್ನವನ್ನ ಮಾಡಿದ್ರು. ಹೀಗಾಗಿ ಅವರೆಲ್ಲರನ್ನು ಕೂಡ ಈಗಾಗಲೇ ಬಂಧಿಸಿದ್ದಾರೆ. ಇನ್ನು ಕೂಡ ಪಾರ್ಥಿವ ಶರೀರ ಮಾತ್ರ ಇನ್ನು ಕೂಡ ಆಸ್ಪತ್ರೆಯ ಮುಂಭಾಗದಿಂದ ಇನ್ನೇನು ತೆರಳುತ್ತೆ. ಒಂದು ಕಡೆಯಲ್ಲಿ ಪ್ರತಿಭಟನಾಕಾರರ ಬಂಧನವಾಗಿದೆ, ಮಗದೊಂದು ಕಡೆಯಲ್ಲಿ ಪಾರ್ಥಿವ ಶರೀರವು ಕೂಡ ಈಗ ಊರನ್ನ ತಲುಪುವಂತಹ ಕಾರಣಕ್ಕೋಸ್ಕರವಾಗಿ ಮಧ್ಯಾಹ್ನದ ವೇಳೆಗಡೆಗೆ ವಿನಯ್ ಸ್ವಾಮಿ ಅವರ ಅಂತ್ಯ ಸಂಸ್ಕಾರವೂ ಕೂಡ ನಡೆಯುತ್ತೆ. FIR ನಲ್ಲಿ ಶಾಸಕರ ಹೆಸರುಗಳನ್ನ ದಾಖಲಾಗುವವರೆಗೂ ಕೂಡ ನಾವು ಪ್ರತಿಭಟನೆ ಕೈ ಬಿಡಲ್ಲ ಅನ್ನುವಂತ ಹೋರಾಟವನ್ನ ಬಿಜೆಪಿಯವರು ಮಾಡ್ತಾ ಇದ್ರು. ಏಕಾಏಕಿಯಾಗಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂತ ಯತ್ನ ಮಾಡಿದಂತ ತಕ್ಷಣದಲ್ಲೇ ಪೊಲೀಸ್ನವರು ಎಲ್ಲರನ್ನು ಕೂಡ ಬಂಧನ ಮಾಡಿದ್ದಾರೆ. ಮಮತಾ. ಕೆಪಿ ನಾಗರಾಜ್, ಈಗ ಪ್ರಮುಖರನ್ನೆಲ್ಲ ಬಂಧನ ಮಾಡಿರೋದ್ರಿಂದ, ಅಂದ್ರೆ ವಶಕ್ಕೆ ಪಡೆದಿರೋದ್ರಿಂದ ಹೋರಾಟ ಮುಂದೇನು ಅನ್ನೋದು, ಹೋರಾಟಕ್ಕೆ ದಿಕ್ಕೇನು, ದಿಕ್ಕ್ಯಾರು ಅನ್ನೋದು ಪ್ರಶ್ನೆ ಆಗತ್ತೆ. ಇವತ್ತಷ್ಟೇ ಸೀಮಿತ ಆಗತ್ತಾ ಅಥವಾ ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ತೋರಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರಾ? ಬೇರೆ ಬೇರೆ ಊರಿನಿಂದ ಕಾರ್ಯಕರ್ತರು ಏನಾದರೂ ಬರೋದಕ್ಕಿದ್ದಾರಾ? ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ? ಸದ್ಯಕ್ಕೆ ಎಲ್ಲಾ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಆದ್ರೆ ಬಿಜೆಪಿ ಮುಂದಿನ ಹೋರಾಟ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಹೊರತು ಸದ್ಯಕ್ಕಂತೂ ಏನು ಪ್ರತಿಭಟನೆಯ ಕಾವು ಬೆಳಗ್ಗೆಯಿಂದ ಹೆಚ್ಚಾಗ್ತಾ ಇತ್ತು. ಸದ್ಯಕ್ಕೆ ಪೊಲೀಸರು ಮುಖಂಡರುಗಳ ಕಾರ್ಯಕರ್ತರ ಎಲ್ಲರನ್ನ ಬಂಧನ ಮಾಡುವಂತಹ ಮೂಲಕವಾಗಿ ಈಗ ಸದ್ಯಕ್ಕೆ ಒಂದು ರೀತಿಯಾಗಿ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾಕೆಂದ್ರೆ ಪಾರ್ಥಿವ ಶರೀರದ ಅಂತ್ಯಕ್ರಿಯೆಯು ಕೂಡ ನಡೆಸಬೇಕಾಗಿದೆ. ಹಾಗಾಗಿ ಸದ್ಯಕ್ಕೆ ಪರಿಸ್ಥಿತಿ ತಿಳಿಯಾದಂತಹ ಲಕ್ಷಣ ಕಾಣ್ತಾ ಇದ್ದಾವೆ. ಆದ್ರೆ ಬಿಜೆಪಿ ಮುಂದಿನ ಹಂತಗಳಿಗೆ ಯಾವ ರೀತಿಯಲ್ಲಿ ಹೋರಾಟವನ್ನ ನಡೆಸುತ್ತೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಯಾಕಂದ್ರೆ ಎಲ್ಲಾ ನಾಯಕರುಗಳು ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ದಂತದ್ದು ಪ್ರತಿಭಟನೆಯನ್ನ ಕಂಟಿನ್ಯೂ ಮಾಡ್ತೇವೆ, ಈ ಹೋರಾಟ ಮುಂದೆ ನಿಲ್ಲಿಸೋದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು. ಹಾಗಾಗಿ ಮುಂದಿನ ಹಂತದ ಪ್ರತಿಭಟನೆ ಯಾವ ರೀತಿಯಾಗಿರುತ್ತೆ ಅನ್ನೋದು ಕಾದ್ ನೋಡ್ಬೇಕು. ಮಮತಾ. ಧನ್ಯವಾದ ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.